ಇಷ್ಟು ಜನ ಡಿಜೆ ಮ್ಯೂಸಿಕ್ಗೆ ಡ್ಯಾನ್ಸ್ ಮಾಡ್ತಾ ಇದ್ರೆ ನಮ್ಮ ಸಾಹೇಬ್ರಿಗೆ ಮಾತ್ರ ಎಷ್ಟು ಸ್ಟೆಪ್ ಹಾಕಬೇಕು ಅಂತ ಅನ್ಸೇ ಇಲ್ಲ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇವತ್ತು ಎದ್ದೊಳೆ ಸೀದಾ ಅಡ್ಗೆ ಮನೆ ಕಡೆ ಬಂದಿದ್ದಾಯ್ತು. ಎದ್ದಾಗ ಸ್ವಲ್ಪ ಲೇಟ್ ಆಗಿತ್ತು. ಹೆಂಗಿದ್ರು ಇವತ್ತು ಭಾನುವಾರ ನಾನ್ ವೆಜ್ ಮಾಡ್ಬೇಕಿತ್ತು ಅಂತ ಡೈರೆಕ್ಟ್ ಆಗಿ ತಿಂಡಿಗೆನೆ ಬಿರಿಯಾನಿ ರೆಡಿ ಮಾಡ್ಕೊತಾ ಇದ್ದೆ. ಇನ್ನು ಅದನ್ನ ಮಾಡಿಟ್ಟು ಹಂಗೆ ಒಂದ್ ರೌಂಡ್ ಅಡ್ಗೆ ಮನೆನೂ ಕೂಡ ಕ್ಲೀನ್ ಮಾಡ್ಕೊಂಡಿದ್ದಾಯ್ತು. ಇನ್ನು ಕುಕ್ಕರ್ ಏರ್ ಔಟ್ ಆಗಿದೆ ತಡ ಇಬ್ರು ತಟ್ಟೆಗೆ ಹಾಕೊಂಡು ಬ್ಯಾಟಿಂಗ್ ಮಾಡೋದಕ್ಕೆ ಶುರು ಮಾಡ್ಕೊಂಡ್ವಿ. ತಿಂಡಿ ಎಲ್ಲ ಮುಗಿಸ್ಕೊಂಡು ಹಂಗೆ ಸ್ವಲ್ಪ ಫ್ರೆಶ್ ಅಪ್ ಆಗ್ಬಿಟ್ಟು ಊರತ್ರ ಸ್ವಲ್ಪ ಕೆಲಸ ಇತ್ತು ಅಂತ ಸೀದಾ ಗಾಡಿ ಎತ್ಕೊಂಡು ಊರ್ ಕಡೆನೆ ಹೊರಟ್ವಿ. ಇನ್ನು ಹೋಗಿ ಅಲ್ಲೇ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಅತ್ತೆ ಮನ್ ಕೈಯಲ್ಲಿ ಚೆನ್ನಾಗಿ ಹರಳೆಣ್ಣೆನ ತಿಕ್ಕಿಸ್ಕೊಂಡು ಇನ್ನು ಅಲ್ಲಿಂದ ಸೀದಾ ಮತ್ತೆ ಹೊಸ ಮನೆ ಕಡೆ ಬಂದ್ವಿ. ಅಲ್ಲಿ ಕಿಟಕಿ ಎಲ್ಲ ಫಿಟ್ ಮಾಡಿದ್ರು ಅಂತ ಅದನ್ನೆಲ್ಲ ನೋಡ್ಕೊಂಡು ಇನ್ನು ಏನೇನ್ ಕೆಲಸ ಬಾಕಿ ಇದೆ ಅಂತ ಚೆಕ್ ಮಾಡ್ಕೊಂಡು ಮತ್ತೆ ಸೀದಾ ಟೌನ್ ಕಡೆ ಹೋಗೋಣ ಅಂತ ಹೊರಟ್ವಿ. ಇನ್ನು ಮನೆಗೆ ಬಂದು ಮತ್ತೆ ಸಂಜೆಯಿಂದ ಎಣ್ಣೆ ಹಚ್ಕೊಂಡಿದ್ದಕ್ಕೆ ಫ್ರೆಶ್ ಅಪ್ ಆಗಿ ಕ್ವಿಕ್ ಆಗಿ ಔಟ್ಫಿಟ್ ನ ಚೇಂಜ್ ಮಾಡ್ಕೊಂಡು ಈ ತರ ರೆಡಿ ಆಗಿದ್ದಾಯ್ತು. ಜೊತೆಗೆ ನಮ್ಮ ಸಾಹೇಬ್ರು ಕೂಡ ರೆಡಿ ಮಾಡಿಸ್ಕೊಂಡಿದ್ದಾಯ್ತು. ಇಷ್ಟ ದಿನ ಗರ್ಭಾ ನೈಟ್ಗೆ ನಾನು ಒಬ್ಳೆ ಹೋಗ್ತಾ ಇದ್ದೆ. ಇವತ್ತು ಫೈನಲ್ ಡೇ ಆಗಿದ್ರಿಂದ ನಮ್ಮ ಸಾಹೇಬ್ರು ಕೂಡ ಕರ್ಕೊಂಡು ಹೋಗಿದ್ದೆ. ಇನ್ನು ಎಲ್ಲ ಬರ್ತಾ ಇದ್ರು. ಸೊ ಹಾಗಾಗಿ ನಾವು ಕೂಡ ಸ್ವಲ್ಪ ಹೊತ್ತು ಕೂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ವಿ. ಎಲ್ಲರೂ ಅಲ್ಲಿ ಫೋಟೋಸ್ ಅಂತ ತಗೋತಾ ಇದ್ರೆ ನಮ್ಮ ಮನೆಯವ್ರಿಗೆ ಬನ್ನಿ ಒಂದು ಫೋಟೋ ತಗೊಡಿ ಅಂದ್ರು ಕೂಡ ಸೈಲೆಂಟಾಗಿ ಸೈಡಲ್ಲಿ ಹೋಗಿ ಕೂತಿದ್ದಾರೆ. ಅದಾದ್ಮೇಲೆ ಡ್ಯಾನ್ಸ್ಗಳು ಕೂಡ ಶುರು ಆಯಿತು. ಇನ್ನು ಇವತ್ತು ಎಲ್ಲರೂ ಕೂಡ ಅವ್ರವ್ರದ್ದೇ ಬ್ಯುಸಿಲಿ ಇದ್ದಿದ್ದರಿಂದ ಸಪ್ರೇಟಾಗಿ ಕ್ಲಿಪ್ಪಿಂಗ್ಸ್ ತೊಗೊಳಕ್ಕಾಗಿರಲಿಲ್ಲ ಅಂತ ಮೊನ್ನೆ ತೊಗೊಂಡಿದ್ದು ಒಂದು ಕ್ಲಿಪ್ಪಿಂಗ್ ಇತ್ತು. ಸೊ ಅದನ್ನು ಆ್ಯಡ್ ಮಾಡಿದ್ದಾಯಿತು. ಇನ್ನು ಈ ಗರ್ಭ ಎಕ್ಸ್ಪೀರಿಯನ್ಸ್ ನನಗೆ ಫಸ್ಟ್ ಟೈಮು. ನಾನಂತೂ ಟೋಟಲಿ ಎಂಜಾಯ್ ಮಾಡಿದೆ. ರಾಯಲ್ ನೈಟ್ಸ್ ಅವರು ಪ್ರತಿ ವರ್ಷ ಕಂಡಕ್ಟ್ ಮಾಡ್ತಾ ಇದ್ರು, ಬಟ್ ನನಗೆ ಈ ವರ್ಷ ಗೊತ್ತಾಗಿದ್ದು. ಸೊ ಹಾಗಾಗಿ ನಾನು ಕೂಡ ಕ್ವಿಕ್ ಆಗಿ ಈ ಸಲ ಮಿಸ್ ಮಾಡ್ಕೊಳ್ಳೋದು ಬೇಡ ಅಂತ ಹೇಳಿ ಜಾಯಿನ್ ಆಗಿದ್ದೆ. ಇಲ್ಲಿ ಈ ಸೆಲೆಬ್ರೇಷನ್ ಡ್ಯಾನ್ಸ್ ಎಲ್ಲ ನೋಡಿದ್ಮೇಲೆ ಜಾಯಿನ್ ಆಗಿದ್ದಕ್ಕೂ ವರ್ತ್ ಅಂತಾನೆ ಅನ್ನಿಸ್ತು. ಹಾಗೇನೆ ಸ್ಪೆಷಲ್ ಥ್ಯಾಂಕ್ಸ್ ಟು ರೀತು ಮ್ಯಾಮ್. ಇಷ್ಟು ಜನ ಕಲರ್ಫುಲ್ ಆಗಿ ರೆಡಿ ಆಗಿ ಬಂದು ಡಿಜೆ ಮ್ಯೂಸಿಕ್ ಗೆ ಸ್ಟೆಪ್ ಹಾಕ್ತಾ ಇದ್ರೆ ನಮ್ಮ ಸಾಹೇಬ್ರು ಯಾವ ಕಾರ್ನರ್ ಅಲ್ಲಿ ಕೂತಿದ್ರು ಅಲ್ಲೇ ಕೂತಿದ್ರು. ಬನ್ನಿ ಒಂದೆರಡು ಸ್ಟೆಪ್ ಹಾಕಿದ್ರು ಕೂಡ ಎದ್ದು ಬರ್ತಾ ಇರ್ಲಿಲ್ಲ. ಜಾಸ್ತಿ ಹುಡುಗಿರೇ ಇದ್ದಾರೆ ಅಂತ ಸ್ವಲ್ಪ ನಾಚಿಕೆ ಪಡ್ಕೊಂಡು ಸುಮ್ನೆ ಕೂತಿದ್ರು. ಇನ್ನು ಮನೆಗೆ ಬಂದ್ಮೇಲೆ ನನ್ನ ಫೋರ್ಸಿಗೆ ಟಿವಿನಲ್ಲಿ ಬರ್ತಾ ಇರೋ ಸಾಂಗಿಗೆ ಸ್ಟೆಪ್ ಹಾಕಿದ್ರು. ಈ ವ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ, ನನ್ನ ಪೇಜ್ ಫಾಲೋ ಮಾಡ್ಕೊಂಡು ಮರಿಬೇಡಿ.